ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಹಾಕಿಸ್ಕೊಳ್ಳೋದಕ್ಕೆ ಅರ್ಜಿಯನ್ನು ಅಪ್ಲೈ ಮಾಡೋದಕ್ಕೆ ರೇಷನ್ ಕಾರ್ಡ್ ಇವತ್ತು ಬಿಟ್ಟಿದ್ರು. ಹೊಸದಾಗಿ ಯಾರೆಲ್ಲ ಅರ್ಜಿಯನ್ನು ಹಾಕಿಸ್ಕೊಳ್ಬಹುದಿತ್ತು, ಇವತ್ತು ಸುಮಾರು ಹೆವಿ ಟೈಮ್ ಅನ್ನು ಕೊಟ್ಟಿದ್ರು. ಅಂದ್ರೆ 4 ಗಂಟೆಗಳ ಒಂದು ಅವರ 4 ಗಂಟೆಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಅರ್ಥ ಆಯ್ತಾ? ಪ್ರತಿದಿನ 1 ಗಂಟೆ ಬಿಡ್ತಾ ಇದ್ರು. ಹೆವಿ ಅಂದರೆ 1 ಗಂಟೆ 2 ಗಂಟೆ ಬಿಡ್ತಾ ಇದ್ರು. ಆದರೆ ಇವತ್ತು ಒಂದು 4 ಗಂಟೆಗಳ ಕಾಲ ರೇಷನ್ ಕಾರ್ಡ್ ಬಿಟ್ಟಿದ್ರು. ಹೊಸದಾಗಿ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂಥವ್ರಿಗೆಲ್ಲ ಭರ್ಜರಿ ಅವಕಾಶ ಇತ್ತು. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅಂಥವ್ರಿಗೆಲ್ಲ ನನ್ನ ವಿಡಿಯೋನ ತಲುಪಿಸಿದ್ದೀನಿ. ಅರ್ಥ ಆಯ್ತಾ? ವಿಡಿಯೋ ಎಷ್ಟೋ ಜನಕ್ಕೆ ರೀಚ್ ಆಗಿದೆ. ಎಷ್ಟೋ ಜನ ರೆಗ್ಯುಲರಾಗಿ ಯಾರು ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದೀರೋ ಅಂಥವ್ರು ಇಮ್ಮಿಡಿಯೇಟ್ಲಿ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದೀರಾ. ಎಷ್ಟೋ ಜನ ಥ್ಯಾಂಕ್ ಯು ಅಂತಲೂ ಸಹ ಕಮೆಂಟನ್ನು ಮಾಡಿದ್ದೀರಾ. ತುಂಬ ಯೂಸ್ಫುಲ್ ವಿಡಿಯೋ ಅಂತಲೂ ಕಮೆಂಟ್ ಮಾಡಿದ್ದೀರಾ. ತುಂಬ ಹೆಲ್ಪ್ ಆಯಿತು ಅಂತಲೂ ಕಮೆಂಟ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳನ್ನು ನಾನು ಅಂಥವ್ರು ತಿಳಿಸ್ತಾ ಇದ್ದೀನಿ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕಿಸ್ಕೊಂಡಿರ್ತೀರಲ್ಲ ಅಂಥವ್ರು ಇಲ್ಲಿಗೆ ಹೋಗಿ ನೆಕ್ಸ್ಟ್ ಸ್ಟೆಪ್ ಏನಿರ್ತದೆ, ಎಲ್ಲಿ ಹೋಗಿ ನೀವು ಆ ಅಕ್ಲಾಟ್ಮೆಂಟ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಅದೇ ರೀತಿ ನೀವು ಎಲ್ಲಿಗೆ ವಿಸಿಟ್ ಮಾಡಿ ನೀವು ರೇಷನ್ ಕಾರ್ಡ್ನ ಪಡ್ಕೊಳ್ಬೇಕು, ಅದೇ ರೀತಿ ತಿದ್ದುಪಡಿ ಯಾವಾಗ ಬಿಡ್ತಾರೆ, ಅದೇ ರೀತಿ ನೆಕ್ಸ್ಟು ತಿದ್ದುಪಡಿಯ ಒಂದು ಟೈಮಿಂಗ್ಸ್ ಏನು, ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇನ್ನೊಂದು ಚಾನಲ್ನ ಹೊಸದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಇನ್ನೂ ಮಾಡಿಲ್ಲ. ಮಾಡಿದ್ರೆ ಖಂಡಿತ ನಾನು ನಿಮ್ಗೆಲ್ರಿಗೂ ಸಹ ಆ ಚಾನಲ್ ಲಿಂಕು ಮತ್ತು ಆ ಚಾನಲ್ ಹೆಸರು ಸಹ ನಾನು ನಿಮಗೆ ಇಮ್ಮಿಡಿಯೇಟ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನನಗೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತಾ ಇದ್ದೀನಿ, ಅಷ್ಟೇನೇನೂ ಇಲ್ಲ. ಸದ್ರ ಮೊದಲನೇದಾಗಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಯಾರೆಲ್ಲ ಹಾಕಿಸ್ಕೊಂಡಿದ್ದೀರೋ ನೆಕ್ಸ್ಟ್ ಸ್ಟೆಪ್ ಏನಿರ್ತದೆ, ಆ ಒಂದು ಅಕ್ಲಾಟ್ಮೆಂಟ್ ಕೊಟ್ಟಿರ್ತಾರೆ, ದಯವಿಟ್ಟು ಅದನ್ನು ಇಟ್ಕೊಂಡಿರಿ. ಅರ್ಥ ಆಯ್ತಾ? ಅದ್ರ ಜೊತೆಗೆ ಅದನ್ನು ಒಂದು 3 ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಆನಂತರ ನೀವು ಅದನ್ನು ಫುಡ್ ಆಫೀಸ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಫುಡ್ ಆಫೀಸ್ಗೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಕೊಡಬೇಕು ಸತ್ರ, ಮೇಯ್ನ್ ಆಗಿ ನೀವು ಫುಡ್ ಆಫೀಸ್ಗೆ ಡಾಕ್ಯುಮೆಂಟ್ಸ್ಗಳು ಏನು ಕೊಡಬೇಕು ಅಂದರೆ ಕ್ಯಾಸ್ಟು, ಇನ್ಕಮು, ಆಧಾರ್ ಕಾರ್ಡು, ಇಷ್ಟು ಎಲ್ರದ್ದು ಸಹ ಒಂದು ಸೆಟ್ ಜೆರಾಕ್ಸ್ ಮಾಡಿ ನೀವು ಕೊಟ್ಟರೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅವರು ಯಾವ ಟೈಮಿಂಗ್ಸ್ಗೆ ಬರೋಕ್ಕೆ ಹೇಳ್ತಾರೋ ಆ ಟೈಮಿಂಗ್ಸ್ಗೆ ಹೋಗಿ ಅದೇ ರೀತಿ ಇಂಥ ಡೇಟಿಗೆ ಬನ್ನಿ, ಇಷ್ಟು ದಿನ ಬಿಟ್ಟು ಬನ್ನಿ ಅಂತ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತಾರೆ. ಅಂಥ ಒಂದು ದಿನಗಳನ್ನು ಬಿಟ್ಟು ನೀವು ಹೋಗಿ, ಅರ್ಥ ಆಯ್ತಾ, ಅವ್ರು ಹೇಳಿರೋ ಒಂದು ಟೈಮಿಂಗ್ಸ್ನ ನೀವು ಫಾಲೋ ಮಾಡಿ. ಅವರು ಯಾವಾಗ ಅಪ್ರೂವಲ್ ಆಗುತ್ತೆ ಅಂತ ಹೇಳ್ತಾರೋ ಇಮಿಡಿಯೇಟ್ಲಿ ಅವರು ಅವಾಗ ಅಪ್ರೂವಲನ್ನು ಮಾಡಿಕೊಡ್ತಾರೆ. ದಯವಿಟ್ಟು ಸುತ್ತಬೇಕು, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೋದಿಲ್ಲ. BPL ಕಾರ್ಡ್ಗಾದ್ರೆ ಹೆವಿ ಸುತ್ತಬೇಕು, ಇನ್ನೇನು ಬೇರೆ ಆಪ್ಷನ್ಸ್ ಇಲ್ಲ. ಯಾಕೆಂದರೆ ಫುಡ್ ಆಫೀಸಲ್ಲಿ ಅಪ್ರೂವಲ್ ಮಾಡೋ ಗಂಟನೂ ಸಹ ಅದು ಒಂದು ರೇಷನ್ ಕಾರ್ಡ್ ಬರೋ ಗಂಟನೂ ಸಹ ನೀವು ಒಂದು ರಿಸ್ಕ್ ತೊಗೊಳ್ಬೇಕು ಸ್ವಲ್ಪ, ಅಷ್ಟೇನೇನೂ ಇಲ್ಲ. APL ಕಾರ್ಡ್ ಆದರೆ ಇಮ್ಮಿಡಿಯೇಟ್ಲಿ ಅಲ್ಲೇ ಸ್ಪಾಟಲ್ಲೇ ಬಂದ್ಬಿಡುತ್ತೆ. ಆದರೆ BPL ಆದರೆ ಆ ಥರ ಇರೋದಿಲ್ಲ. ಯಾಕೆಂದರೆ ಒಂದು ಕಂಡೀಷನ್ಸ್ಗಳನ್ನ ನೋಡ್ತಾರೆ, ಅಥವಾ ನೀವೇನಾದರೂ ಬೇರೆ ಏನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಏನಾದರೂ ಇದ್ದಾರಾ, ಅಥವಾ GST ಟ್ಯಾಕ್ಸು ಏನಾದರೂ IT ರಿಟರ್ನ್ಸ್ ಏನಾದರೂ ಫೈಲ್ ಮಾಡ್ತಾ ಇದ್ದೀರಾ, ಈ ಥರ ಎಲ್ಲ ಒಂದು ವೆರಿಫಿಕೇಷನ್ ಮಾಡಿ ಆನಂತರ ನಿಮಗೆ APL ಕೊಡಬೇಕಾ BPL ಕೊಡಬೇಕಂತ ನಿರ್ಧಾರ ಮಾಡಿ. BPLಗೆ ನೀವು ಅರ್ಜಿಯನ್ನು ಹಾಕಿಸ್ಕೊಂಡಿದ್ರೆ, APLಗೆ ಏನಾದರೂ ನೀವು ಅರ್ಹರಾಗಿದ್ದರೆ ಇಮಿಡಿಯೇಟ್ಲಿ BPL ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ, APLನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಸರ್, ಅದೇ ರೀತಿ ಎಷ್ಟೋ ಜನ ನಾಳೆನೂ ಸಹ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಬಿಡ್ತಾರಾ ಅಂತ ಎಷ್ಟೋ ಜನ ಕೇಳ್ತಾ ಇದ್ದೀರಾ. ದಯವಿಟ್ಟು ನಾಳೆ ರೇಷನ್ ಕಾರ್ಡ್ ಹೊಸದಾಗಿ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿಸ್ಕೊಳ್ತೀನಿ ಅಂದರೆ ಬಿಡೋದಿಲ್ಲ. ಅರ್ಥ ಆಯ್ತಾ? ನಾಳೆ ತಿದ್ದುಪಡಿ ಬಿಡುವಂಥ ಒಂದು ಸಾಧ್ಯತೆಗಳಿದೆ. ಬಿಟ್ಟರೆ ಕನ್ಫರ್ಮ್ ಆದರೆ 100% ನಾನು ನಿಮಗೆ ನಾಳಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು, ಅರ್ಥ ಆಯ್ತಾ, ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಪದೇ ಹೇಳೋದು. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಆಗಿರುವಂಥ ಒಂದು ಏನಾದರೂ ಒಂದು ವಿಚಾರಗಳು, ಅಪ್ಡೇಟಿಂಗ್ ವಿಚಾರಗಳೇನಾದರೂ ಬಂದರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ತೀನಿ. ಅರ್ಥ ಆಯ್ತಾ? ಇಷ್ಟು ಒಂದು ಡಾಕ್ಯುಮೆಂಟ್ಸ್ಗಳನ್ನ ಇಮಿಡಿಯೇಟ್ಲಿ ನೀವು ಫುಡ್ ಆಫೀಸ್ಗೆ ನಾಳೆನೇ ಸಬ್ಮಿಟ್ ಮಾಡಿ. ಅರ್ಥ ಆಯ್ತಾ? ನಾಳೆ ಒಂದು 3 ಗಂಟೆ ಮೇಲೆ ಹೋಗಿ ಒಂದು ವಿಸಿಟ್ ಮಾಡಿ ನೋಡೋಣ, ಅವ್ರು ಏನು ಹೇಳ್ತಾರೋ ಕೇಳಿ. ಆನಂತರ ಅವರು ಯಾವ ಟೈಮಿಂಗ್ಸ್ಗೆ ನಿಮ್ಮನ್ನು ಬರೋಕ್ಕೆ ಹೇಳ್ತಾರೋ ಇಮಿಡಿಯೇಟ್ಲಿ ಆ ಟೈಮಿಂಗ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಕಾರ್ಡು ನಿಮ್ಮ ಕೈ ಸೇರುತ್ತೆ. 6 ಕಂಡೀಷನ್ಸ್ಗಳಿಗೆ ಒಳಪಟ್ಟಿದ್ದೀರಾ ಅಂದರೆ ಆ ಕಾರ್ಡು ಖಂಡಿತವಾಗ್ಲೂ ನಿಮ್ಮ ಕೈ ಸೇರೋದಿಲ್ಲ, ರಿಜೆಕ್ಟ್ ಅಂತೂ ಆಗುತ್ತೆ. ಇನ್ನೊಂದು ವಿಚಾರ ಮರ್ತಿರಬಹುದು, ಹಳೆ ರೇಷನ್ ಕಾರ್ಡಲ್ಲಿ ಏನಾದರೂ ನೀವಿದ್ದರೆ ಡಿಲೀಟ್ ಮಾಡಿಸ್ಕೊಂಡು ನೀವು ಇದು ಮಾಡಿಸ್ಕೊಳ್ಬೇಕಿತ್ತು. ಮುಂಚೆನೇ ಅರ್ಜಿಯನ್ನು ಹಾಕಿಸ್ಕೊಂಡಿರೋರು ದಯವಿಟ್ಟು ಪ್ರಾಬ್ಲಮನ್ನು ಫೇಸ್ ಮಾಡ್ತೀರ. ಅರ್ಥ ಆಯ್ತಾ? ಏಕೆಂದರೆ ಇಮಿಡಿಯೇಟ್ಲಿ ಡಿಲೀಟ್ ಮಾಡಿಸ್ಕೊಂಡು ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಹಳೆ ರೇಷನ್ ಕಾರ್ಡಲ್ಲಿದ್ದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಹಾಕಿಸ್ಕೊಂಡಿದ್ರೆ ತುಂಬ ಒಂದು ಬ್ಯಾಡ್ ಅಂತಲೇ ಹೇಳ್ಬೋದು. ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಇನ್ಫಾರ್ಮನ್ನು ಮಾಡೋದು. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅದೇ ರೀತಿ
ಸ್ನೇಹಿತರೆ ನೆಕ್ಸ್ಟ್ ನಾಳಿನ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಯಾವ ಯಾವ ಡಿಸ್ಟಿಕ್ಗೆ ಯಾವ ಯಾವ ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ, ಯಾವ ಯಾವ ಡೇಟ್ಗಳನ್ನು ಕೊಟ್ಟಿದ್ದಾರೆ, ಇದರ ಬಗ್ಗೆ ಪೂರ್ತಿಯಾಗಿ ಚರ್ಚೆ ಮಾಡ್ತಾ ಹೋಗೋಣ.